ನಮಸ್ಕಾರ ರೀ ದೊಡ್ಡ ಮಂದಿ. ಇಲ್ಲಿ ನೋಡ್ರಿ ಇದು ಪಾರ್ಕಿಂಗ್ ಮಾಡ್ಯಾರ. ಸೊ ನಾವು ಪ್ರಯಾಗರಾಜ ಬಂದು ಈಗ 15 ಕಿಲೋಮೀಟರ್ನ ಹೊರಗೆ ನಿಂತೀವಿ. ಇಲ್ಲಂತೂ ಒಂದೊಂದು ವಾರ 4 ದಿವಸದ ಗಾಡಿ ನಿಂತಕೊಳಿಸ್ತಾ ಅದು ಧೂಳು ಆಗ್ಬಿಟ್ಟದ. ಫುಲ್ ಪಾರ್ಕಿಂಗ್ ಮಾತ್ರ ಭಾಳ ದೊಡ್ಡದ. ಪಾರ್ಕಿಂಗ್ ಚಾರ್ಜ್ ಎಷ್ಟು ಕಟ್ಟದ ಗೊತ್ತಿಲ್ಲ. ಫಾಸ್ಟಾಗಿ ಕರೆಕ್ಟ್ ಮಾಡ್ಯಾರ. ಆದರೂ 15 ಕಿಲೋಮೀಟರ್ ಅದ ಇಲ್ಲಿಂದ. ಏನಾರ ಆಟೋ ಗಿಟ್ಟು ತೊಗೊಂಡು ಹೋಗ್ಬೇಕಾದ ಈಗ. ಚಲೋ ನಾವೀಗ ಪ್ರಯಾಗರಾಜದಾಗ ಇದ್ದೀವಿ. ಎಲ್ಲ ನಮ್ಮ ಹುರಿಗಳಿದ್ದಾವ. ಹಾಯ್ ಮಾಡಿರಿ ಒಂದ್ಸಲ. ಸೊ ಇವಾಗ ನಾವು ಟೋಟಲ್ 15 ಕಿಲೋಮೀಟ್ರ್ ಹಿಂದೆ ನಮ್ಮ ಗಾಡಿ ನಿಂದಿಸ್ಬಿಟ್ರೆ ಎಲ್ಲ ಒಂದು ದೊಡ್ಡ ಪಾರ್ಕಿಂಗ್ ಮಾಡ್ರೆ. ಆ ಪಾರ್ಕಿಂಗ್ ಒಳಗೆ ನಿಂದಿಸ್ಬಿಟ್ರೆ ಅಲ್ಲಿಂದ ನಾವು 8 ಕಿಲೋಮೀಟ್ರ್ ನಮ್ಮ ಒಂದು ಉತ್ತರ ಪ್ರದೇಶದ ಸಿಟಿ ಬಸ್ ಅಂತೀವಿ. ಜನಸಂಖ್ಯೆನೂ ಭಾಳ ಅದ, ಮಂದಿ ಭಾಳ ಬರತ್ತ. ಆದರೂ ನಾಳೆ ಏನೋ ಪುಣ್ಯ ಸ್ನಾನ ಮಾಡೋದು ಅಂತೇಳಿ ಸೊ ಅದಕ್ಕೆ ನಾವು ಒಂದು 8 ಕಿಲೋಮೀಟರ್ ಅದ ನಡ್ಕೊತ ಹೊಂಟೀವಿ. ಇವೆಲ್ಲ ಜರ ಕೆಲವೊಂದು ಯಾವುದೋ ಒಂದು ಸ್ಟಾಪ್ ಅದ, ಒಂದು 2 ಕಿಲೋಮೀಟ್ರ್. ಅಲ್ಲಿ ತನಕ ಟಮ್ ಹೋಗ್ತೀವ. 30 ರೂಪಾಯಿ ತೊಗೊಂಡ್ರೆ. ಬಟ್ ನೀವೇನಾರು ನಡೆಯೋದು ಅಲ್ಲಿಕಪ್ಪ ಅಲ್ಲಿ ತನಕ ಬಂದು. ಬಟ್ ನೀವು ಎರ್ದ ಎಂಡ್ ಒಟ್ಟು ನೀವು ಒಂದು 5 ರಿಂದ 6 ಕಿಲೋಮೀಟ್ರ್ ತ್ರಿವೇಣಿ ಸಂಗಮಕ್ಕೆ ನಡ್ಕೋತೆ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ತನಕ ನಿಮ್ಮ ನಡೀತದೆ. ಬಟ್ ನೀವು ಯಾವುದೇ ಒಂದು ಪ್ರೈವೇಟ್ ಕಾರ್ ತಂದಿದ್ದಪ್ಪ ಅಂದ್ರೆ ಸೊ ನಿಮಗೆ ಮಿನಿಮಮ್ ಇಲ್ಲ ಏನಿಲ್ಲ ಅಂದರೂ 15 ಕಿಲೋಮೀಟ್ರ್ ಹಿಂದೆ ನಿಮಗೆ ಸ್ಟಾಪ್ ಮಾಡಿಸ್ತಾರೆ ನೋಡಿರಿ.